ತಮಿಳುನಾಡಿನಲ್ಲಿ ಅಧಿಕಾರಕ್ಕಾಗಿ ಶತ್ರುಗಳೇ ಒಂದಾಗೋದಕ್ಕೆ ಸಜ್ಜಾಗಿದ್ರು. ಸೈದ್ಧಾಂತಿಕ ಬದ್ಧ ವೈರಿಗಳೇ ಕೈ ಜೋಡಿಸಿ ವಿಜಯರನ್ನ ಆಡಳಿತದಿಂದ ದೂರ ಇಡುವಂತಹ ಹುನ್ನಾರವನ್ನ ಮಾಡಿದ್ರು. ಎಡಿಎಂಕೆಗೆ ಬಾಹ್ಯ ಬೆಂಬಲವನ್ನ ನೀಡಿ ಮಿತ್ರ ಪಕ್ಷಗಳ ಪರ ನಿಲ್ಲೋಕೆ ಡಿಎಂಕೆ ಸಜ್ಜಾಗಿತ್ತು. ಎನ್ಡಿಎ ಮಿತ್ರಕೂಟದಿಂದ ಹೊರಬಂದ್ರೆ ಮಾತ್ರ ಮೈತ್ರಿ ಅಂತ ಹೇಳಿ ಎಡಿಎಂಕೆಗೆ ಡಿಎಂಕೆ ತಾಕೀತು ಮಾಡಿತ್ತು. ಈ ಮೂಲಕ ಎಡಪ್ಪಾಡಿ ಪಳನಿಸ್ವಾಮಿ ತಮಿಳುನಾಡಿನ ಸಿಎಂ ಆಗೋಕೆ ವೇದಿಕೆ ಕೂಡ ಸಜ್ಜಾಗಿ ಬಿಟ್ಟಿತ್ತು. ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ. ಸಮಯ ಬಂದಂತೆ ಅಧಿಕಾರ ಲಾಲಸಿಯಂತೆ ಹೇಗೆ ಬೇಕಾದರೂ ರಾಜಕಾರಣಿಗಳು ಬದಲಾಗಬಹುದು. ಇದು ಸ್ವಾರ್ಥ ಅಂತ ಅನಿಸಿದ್ರೂ ಇದೇ ರಾಜಕೀಯ. ಸದ್ಯ ತಮಿಳುನಾಡಿನ ರಾಜಕೀಯದಲ್ಲಿ ಬದ್ಧ ವೈರಿಗಳೇ ಪರಸ್ಪರ ಮೈತ್ರಿ ಮಾಡಿಕೊಳ್ಳುವ ಇರಾದೆ ತೋರಿದ್ರು. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನೇ ಬದಿಗೊತ್ತಿ ಸ್ನೇಹಾಸ್ತ ಚಾಚಲು ಸಜ್ಜಾಗಿದ್ರು. ಅತ್ತ ವಿಜಯ್ ಸರ್ಕಾರ ರಚನೆಯ ಸರ್ಕಸ್ ಮಾಡ್ತಾ ಇದ್ರೆ, ಇತ್ತ ಡಿಎಂಕೆ ಎಐಡಿಎಂಕೆಯ ಯೋಜನೆಗೆ ಅಚ್ಚರಿ ಮೂಡಿಸಿತ್ತು. ಅಧಿಕಾರಕ್ಕಾಗಿ ಒಂದಾಗಲು ಸಜ್ಜಾಗಿದ್ದ ಬದ್ಧ ವೈರಿಗಳು. ಸರ್ಕಾರ ರಚನೆಗೆ ಡಿಎಂಕೆ ಬೆಂಬಲ ಕೇಳಿದ್ದ ಎಐಡಿಎಂಕೆ. ಸರ್ಕಾರ ರಚಿಸಲು ಟಿವಿಕೆ ಮುಖ್ಯಸ್ಥ ದಳಪತಿ ವಿಜಯ್ ಕಸರತ್ತು ನಡೆಸೋ ಹೊತ್ತಲ್ಲೇ ತಮಿಳು ರಾಜಕೀಯದಲ್ಲಿ ಹೊಸ ಚಿಂತನೆಯೊಂದು ಓಡಾಡ್ತಾ ಇತ್ತು. ದ್ರಾವಿಡ ನೆಲದ ಅಧಿಕಾರಕ್ಕಾಗಿ ಅಣ್ಣಾ ಡಿಎಂಕೆ ಶತ್ರುವಾದ್ರೂ ಸೈ, ಮಿತ್ರನಾದ್ರೂ ಜೈ ಎನ್ನುವ ನಡೆಯನ್ನ ಅನುಸರಿಸಿತ್ತು. ಅಷ್ಟೇ ಅಲ್ಲ, ತಮಿಳುನಾಡಿನ ಚುಕ್ಕಾಣಿ ಹಿಡಿಯಲು ಎಷ್ಟು ದಿನ ಯಾರನ್ನು ವಿರೋಧಿಸಿ ಭಾಷಣ ಮಾಡ್ತಾ ಇದ್ರೋ ಅವರ ಬೆಂಬಲವನ್ನೇ ಎಡಪ್ಪಾಡಿ ಪಳನಿಸ್ವಾಮಿ ಕೇಳಿದ್ರು ಎಂಬ ಮಾಹಿತಿ ಲಭ್ಯವಾಗಿದೆ. ನಟ ದಳಪತಿ ವಿಜಯ್ರ ಟಿವಿಕೆ ಪಕ್ಷವನ್ನ ಅಧಿಕಾರದಿಂದ ದೂರವಿಡಲು ಒಳಗೊಳಗೆ ಪ್ಲಾನ್ ನಡೀತಾ ಇತ್ತು. ಮೇ 4ರ ಸಂಜೆಗೆ ಪಳನಿಸ್ವಾಮಿ ಜೊತೆ ಉದಯನಿಧಿ ಸ್ಟಾಲಿನ್ ಚರ್ಚೆ ನಡೆಸಿದ್ರಂತೆ. ಡಿಎಂಕೆ ಸರ್ಕಾರಕ್ಕೆ ಬಾಹ್ಯ ಬೆಂಬಲ ನೀಡಲು ಡಿಎಂಕೆ ಒಲವು ತೋರಿತ್ತಂತೆ. ಇದಷ್ಟೇ ಅಲ್ಲ, ಡಿಎಂಕೆ ಪಕ್ಷ ಸರ್ಕಾರ ರಚನೆ ಮಾಡಲು ನಮ್ಮ ಬೆಂಬಲ ಕೇಳಿದೆ. ಟಿವಿಕೆ ಅಧಿಕಾರಕ್ಕೆ ಬರೋದನ್ನ ತಡೆಯಲು ಅಣ್ಣಾ ಡಿಎಂಕೆ ನಮ್ಮ ಬೆಂಬಲ ಯಾಚನೆ ಮಾಡಿದೆ ಅಂತ ಡಿಎಂಕೆ ಪಕ್ಷದ ನೂತನ ಶಾಸಕರಿಗೆ ಎಂಕೆ ಸ್ಟಾಲಿನ್ ಮಾಹಿತಿ ತಿಳಿಸಿದ್ರಂತೆ. ಆದರೆ ಬೆಂಬಲ ನೀಡಬೇಕೋ ಬೇಡವೋ ಅನ್ನೋ ತೀರ್ಮಾನವನ್ನ ಕೈಗೊಳ್ಳುವ ಅಧಿಕಾರವನ್ನ ಡಿಎಂಕೆ ಶಾಸಕರು ಸ್ಟಾಲಿನ್ಗೆ ನೀಡಿದ್ರು ಎಂಬ ಮಾಹಿತಿ ಈಗ ಲಭ್ಯವಾಗಿದೆ. ಎಐಡಿಎಂಕೆ ಜೊತೆ ಮೈತ್ರಿಗೆ ಷರತ್ತು ವಿಧಿಸಿದ್ದ ಡಿಎಂಕೆ. ಅಣ್ಣಾ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳಲು ದ್ರಾವಿಡ ಮುನೇತ್ರ ಕಳಗಂ ಪಕ್ಷದ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಷರತ್ತೊಂದನ್ನ ವಿಧಿಸಿದ್ರಂತೆ. ಬಿಜೆಪಿ ಜೊತೆಗಿನ ಸಖ್ಯವನ್ನ ತೊರೆದು ಕೈ ಜೋಡಿಸುವಂತೆ ತಾಕೀತು ಮಾಡಿದ್ರಂತೆ. ಎನ್ಡಿಎಯಿಂದ ಹೊರಬರುವಂತೆ ಪಳನಿಸ್ವಾಮಿ ಪಕ್ಷಕ್ಕೆ ಡಿಎಂಕೆ ತಾಕೀತು ಮಾಡಿತ್ತಂತೆ. ಎನ್ಡಿಎ ಕೂಟದಿಂದ ಹೊರಬಂದ ಬಳಿಕವಷ್ಟೇ ಮೈತ್ರಿ ಮಾತುಕತೆ ಅಂತ ಡಿಎಂಕೆ ಷರತ್ತು ವಿಧಿಸಿತ್ತಂತೆ. ಹೀಗಾಗಿ ಎನ್ಡಿಎನಿಂದ ಹೊರಬರುವ ಬಗ್ಗೆ ಎಐಡಿಎಂಕೆ ಗಂಭೀರ ಚಿಂತನೆಯನ್ನ ಮಾಡಿತ್ತು ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ತಮಿಳುನಾಡಿನಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ. ಬಿಜೆಪಿಯನ್ನ ಹೊರಗಿಟ್ಟು ಬಂದರೆ ಮಾತ್ರ ಬೆಂಬಲ ನೀಡೋದಾಗಿ ಡಿಎಂಕೆ ಷರತ್ತು ವಿಧಿಸಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ವಿಸಿಕೆ ಸೇರಿದಂತೆ ಸಣ್ಣ ಪುಟ್ಟ ಪಕ್ಷಗಳಿಗೆ ಸಚಿವ ಸ್ಥಾನ ನೀಡಬೇಕೆಂದು ಕಂಡೀಷನ್ ಹಾಕಿತ್ತಂತೆ. ಇದರಿಂದ ವಿಸಿಕೆ ಪಕ್ಷ ಎಡಿಎಂಕೆ ಪಕ್ಷಕ್ಕೆ ಬೆಂಬಲ ನೀಡಲು ಮನವೊಲಿಸಬಹುದು ಅಂತ ಡಿಎಂಕೆ ಪ್ಲಾನ್ ಮಾಡಿತ್ತು. ಹೀಗಾಗಿ ನಿನ್ನೆ ಟಿವಿಕೆ ಪಕ್ಷದ ಕಡೆಗೆ ವಾಲಿದ್ದ ವಿಸಿಕೆ ಇಂದು ಮತ್ತೆ ಡಿಎಂಕೆ ಮೈತ್ರಿಯತ್ತ ಒಲವು ತೋರಿತ್ತು. ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಅಧಿಕಾರಕ್ಕೆ ಬಂದರೆ ಸ್ಥಿರ ಸರ್ಕಾರ ನೀಡಲು ಸಾಧ್ಯವಾಗಲ್ಲ. ಹೀಗಾಗಿ ಡಿಎಂಕೆ ಎಡಿಎಂಕೆ ಏಕೆ ಒಂದಾಗಿ ಸ್ಥಿರ ಸರ್ಕಾರ ನೀಡಬಾರದು ಅಂತ ವಿಸಿಕೆ ನಾಯಕರು ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಮತ್ತೊಂದು ಚುನಾವಣೆ ನಡೆಯುವುದು ಬೇಕಾಗಿಲ್ಲ ಅಂತ ಸ್ಟಾಲಿನ್ ಜೊತೆ ಚರ್ಚೆಯನ್ನು ನಡೆಸಿದ್ರಂತೆ. ಜೊತೆಗೆ ಸಿಪಿಐಎಂ ಪಕ್ಷಗಳನ್ನ ಡಿಎಂಕೆ ಮನವೊಲಿಸುವ ಯತ್ನಕ್ಕೆ ಕೈ ಹಾಕಿತ್ತು. ಈ ಮೂಲಕ ಎಐಡಿಎಂಕೆ ಪಕ್ಷದ ಪಳನಿಸ್ವಾಮಿ ನೇತೃತ್ವದಲ್ಲಿ ಸರ್ಕಾರ ರಚನೆಗೆ ಡಿಎಂಕೆ ಪ್ಲಾನ್ ಮಾಡಿತ್ತು ಎನ್ನಲಾಗ್ತಾ ಇದೆ. ಹೀಗೆ ಎಡಪಕ್ಷಗಳು ಮತ್ತು ಉಳಿದ ಸಣ್ಣ ಪುಟ್ಟ ಪಕ್ಷಗಳನ್ನ ಸೇರಿಸಿಕೊಂಡು ಸರ್ಕಾರ ರಚಿಸಲು ಡಿಎಂಕೆ ಎಐಡಿಎಂಕೆ ಶತ ಪ್ರಯತ್ನ ನಡೆಸಿರೋ ಮಾಹಿತಿ ಲಭ್ಯವಾಗಿದೆ. ಈ ಮೂಲಕ ಎಡಪ್ಪಾಡಿ ಪಳನಿಸ್ವಾಮಿಯನ್ನ ತಮಿಳುನಾಡಿನ ಸಿಎಂ ಮಾಡಲು
ತೆರೆಮರೆಯ ಕಸರತ್ತು ನಡೆದಿರುವುದು ಅಚ್ಚರಿ ಮೂಡಿಸಿದೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.